ಮಾಡಿದ್ರೆ ನಿನಗೂ ಒಳ್ಳೇದು ನಮಗೂ ಒಳ್ಳೇದು. ಇಲ್ಲಂತಂದ್ರೆ ಮುಂದೆ ನಡೆಯುವುದೆಂಬ ಜಾಗ್ರತೆಯು ಪಾಪ ಅನಿಸ್ತಾ ಉಂಟು ನಿನ್ನ ಪರಿಸ್ಥಿತಿ ನೋಡುವಾಗ. ಯುದ್ಧ ಕ್ಷೇತ್ರದಲ್ಲಿಯೂ ಪಾಪದ ಭಾವನೆ. ಕಾರಣ ಏನು? ಯಾಕೆ? ನಿನ್ನ ಅಪ್ಪ ಯಾರು? ಮಹಾರಥಿಯನ್ನೆನಿಸಿಕೊಂಡಂತಹ ಕಾರಣ. ನಿನ್ನ ಅಪ್ಪನನ್ನು ಕೊಂದವ ಯಾರು? ಯಾರ? ಯಾಕೆ? ನಿನ್ನ ಚಿಕ್ಕಪ್ಪನಾದಂತಹ ಅರ್ಜುನ. ಅದು ಬೇಕಾಯ್ತಾ? ಇವತ್ತು ಯಾರೊಟ್ಟಿಗೆ ಬಂದೆ ನೀನು? ನಾನು ಬಂದಿದ್ದು ನಮ್ಮ ಚಿಕ್ಕಪ್ಪನೊಟ್ಟಿಗೆ ಬಂದದ್ದು. ಅರ್ಜುನನೊಟ್ಟಿಗೆ ಬಂದೆ. ಅರ್ಜುನ ಅವ ಯುದ್ಧ ಮಾಡುವುದನ್ನು ಬಿಟ್ಟು ತಾಮ್ರಧ್ವಜನ ಮುಂದೆ ನಿನ್ನನ್ನ ಕಳುಹಿಕೊಟ್ಟಿದ್ದಾನೆ. ಯಾಕೆ? ಯಾಕೆ? ಸ್ವಲ್ಪ ಬುದ್ಧಿಗೆ ಕೆಲಸ ಕೊಡ. ಏನು? ಏನ್ ಮಾಡೋಣ? ಅರ್ಜುನನಂತಹ ಒಬ್ಬ ಹೊಟ್ಟೆ ಉರಿ ಇದ್ದಂತಹ ಒಬ್ಬ ದ್ವೇಷವನ್ನು ಹೊಂದಿದಂತಹ ವ್ಯಕ್ತಿ ಇನ್ನೊಬ್ಬರಿಲ್ಲ ಎನ್ನುವುದಕ್ಕೆ ಪ್ರಕರಣವೇ ಪ್ರತ್ಯಕ್ಷ ಸಾಕ್ಷಿ. ಎಲ್ಲಿ? ನಿನ್ನ ಅಪ್ಪನ ಜನ್ಮ ಶತ್ರು ಅರ್ಜುನ. ನಿನ್ನ ಅಪ್ಪನನ್ನ ಕೊಂದ ಮಾತ್ರಕ್ಕೆ ಅವನಿಗೆ ಸಂತೋಷ ಆಗಲಿಲ್ಲ, ಸಮಾಧಾನ ಸಿಕ್ಕಲಿಲ್ಲ. ಶತ್ರುಶೇಷ ಒಬ್ಬ ಇದ್ದಾನೆ, ಅದು ನಮ್ಮ ಬಳಿಯೇ ಇದ್ದಾನೆ. ಏನ್ ಮಾಡೋಣ? ಅರ್ಜುನನಿಗೆ ನಿನ್ನ ಮೇಲೆ ಕೈ ಮಾಡ್ಲಿಕ್ಕೆ, ನಿನ್ನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಲೋಕ ಅಪವಾದ. ಆಶ್ರಯ ಕೊಟ್ಟೆ ಅವ್ರಿಗೆ ಕೊಲ್ತಾರೆ ಎನ್ನುವಂತ ಅಪವಾದ ಬೇಡ ಎಂಬ ಕಾರಣಕ್ಕಾಗಿ ತಾಮ್ರಧ್ವಜನ ಮುಖಾನವಾಗಿ ಕೊಲ್ಲಿಸುವುದಕ್ಕಾಗಿಯೇ ನಿನ್ನನ್ನು ಕಳುಹಿಕೊಟ್ಟಿದ್ದಾನೆ ನಿನ್ನ ಚಿಕ್ಕಪ್ಪ. ಓಹೋ, ಇದು ಪರಿಸ್ಥಿತಿ ಯೋಚನೆ ಮಾಡು. ಹೇಗೆ? ನನ್ನ ಹೊಳೆ ಅಂಬಿಗೆ ಈವಾಗಲೇ ಅನೇಕ ಮಂದಿ ತಂದು ತೆತ್ತಿದ್ದಾರೆ. ಅದರಲ್ಲಿಯೂ ಅನಿರುದ್ಧನ ಯಾಕೆ ಈ ಮಾತನ್ನ ಹೇಳಿದ್ದೇನೆ? ನನ್ನ ಅಪ್ಪನ ಕಥೆಯನ್ನು ನನ್ನ ಬಳಿಯೇ ಹೇಳಿ ನನ್ನ ಮನಸ್ಸನ್ನ ಪರಿವರ್ತನೆ ಮಾಡಿ ಈ ಯುದ್ಧ ಕ್ಷೇತ್ರದಲ್ಲಿ ನನ್ನನ್ನು ಮಾತಿನಿಂದಲೇ ಗೆಲ್ಲುವೆ ಎನ್ನುವ ಹಾಗೆ ಆಲೋಚನೆ ಮಾಡಿಕೊಂಡು ಬಂದಿದ್ದೀಯೋ ಹೇಗೆ? ಹೇಳಿ ತಾಮ್ರಧ್ವಜನಲ್ಲ, ಹಾಗಂತ ಬದುಕುವ ಅವಕಾಶ ಕಲ್ಪಿಸಿಕೊಟ್ಟಿದ್ದೇನೆ ಅಷ್ಟೇ. ಅಲ್ಲ, ನನ್ನ ಅಪ್ಪ ನಾವು ಒಳ್ಳೆಯವರೇ. ಅವರ ಬಗ್ಗೆ ಅವರ ಮನಸ್ಥಿತಿಯ ಬಗ್ಗೆ ಎಲ್ಲವರಿಗೂ ಒಳ್ಳೆಯ ಅಭಿಮಾನವೇ ಇದೆ. ಸರಿ, ಆದರೆ ನಮ್ಮ ಅಪ್ಪ ಸೇರಿಕೊಂಡಂತಹ ಕೂಟ ಎನ್ನುವುದು ಅದೇ ರೀತಿಯಾಗಿ ಉಂಟು. ಏನು ಮಾಡ್ಲಿಕ್ಕಾಗುವುದಿಲ್ಲ. ಆದರೂ ಕೂಡ ಕ್ಷಣವನ್ನ ಹಾಕಿದವರಿಗೆ ಯಾವತ್ತು ಅನ್ಯಾಯವನ್ನ ಎಸಗದೆ ಅವರ ಜೊತೆಯಲ್ಲಿಯೇ ಇದ್ದು, ಅದು ಕೆಟ್ಟದ್ದೇ ಆಗಿರ್ಲಿ ಒಳ್ಳೇದೇ ಆಗಿರ್ಲಿ, ತನ್ನ ಕಾರ್ಯನಿಷ್ಠೆಯನ್ನು ಮೆರೆದವರು ನಮ್ಮಪ್ಪರಿದ್ದಾರೆ. ಅಂತೆಯೇ ಇಂದು ಕೂಡ ಹಾಗೆ ನಮ್ಮ ಪಾಲಿಗೆ ಆಶಯವನ್ನು ಕೊಟ್ಟವರು ಚಿಕ್ಕಪ್ಪ ಅರ್ಜುನ. ನಿನ್ನ ಬೆನ್ನಿ ಕ್ಯೂರಿ ಹಾಕಿದ್ರು ಅಡ್ಡಿಲ್ಲ, ಅವರ ಬಗ್ಗೆ ಒಂದು ಗೌರವ, ಆದರೆ ಒಂದು ಅಭಿಮಾನ, ಒಂದು ಕರ್ತವ್ಯ ನಿಷ್ಠೆ. ಕರ್ತವ್ಯ ನಿಷ್ಠೆ ಯಾಕೆ? ಇಲ್ಲಿವರೆಗೆ ಸಾಕಿದ್ದಾರೆ, ಸಲಹಿದ್ದಾರೆ. ಇನ್ನು ನಮ್ಮ ಈ ಜೀವ ಇರುವುದಕ್ಕೆ ಕಾರಣ ಯಾರು ಕೇಳಿದ್ರೆ ಅದು ನಮ್ಮ ಚಿಕ್ಕಪ್ಪ ಅಲ್ವಾ? ಅವರಿಗಾಗಿ ನಮ್ಮ ಜೀವ ಹೋಗ್ತದೆ ಅಂತ ಹೇಳಿದ್ರೆ ತಪ್ಪೇನು ಕೇಳ್ತೀನಿ? ಅಲ್ಲವೂ ಅಷ್ಟೇ ಅಲ್ವೇ ಅಲ್ಲ, ಕೃಷ್ಣ ಪರಮಾತ್ಮ ಯಾವತ್ತು ಧರ್ಮವನ್ನೇ ಮಾಡುವವ, ಧರ್ಮ ಕಾರ್ಯದಲ್ಲಿ ಇರುವವರು, ಅವರ ಅನುಗ್ರಹದಿಂದಲೇ ಎಲ್ಲವನ್ನು ನನ್ನ ಮನಸ್ಸಿಗೆ ಅರ್ಥವಾಗುತ್ತೇನೋ ಸತ್ಯ. ಆದರೆ ಇದನ್ನೆಲ್ಲ ಹೇಳುವುದಕ್ಕೆ, ನಿನ್ನ ನೀತಿ ಪಾಠವನ್ನು ಕೇಳುವುದಕ್ಕೆ ಆಗಿ ಇಲ್ಲಿವರೆಗೆ ಬಂದವನಲ್ಲ. ಇಲ್ಲಿ ಬಂದಂತ ನಾನು ನಿನ್ನ ಬಳಿ ಹೇಳುವಂತ ಮಾತೇನು?
ಅವರು ಹಿಮ್ಮೆಟ್ಟುತ್ತಾ ಇದ್ದಾರೆ. ಹಾಗಾದ್ರೆ ಹೋಗಬೇಕಾದದ್ದು ನಾನು. ಎಲ್ಲರೂ ಹೋದ ಹಾಗೆಲ್ಲ ಯಾವ ರೀತಿಯಲ್ಲಿ ಸಡಕರ
ಮುಖಕ್ಕೆ ತಿಳಿಸುವಂತಹ ಹಾ ಅದಮ್ಯ ಸಾಹಸವನ್ನು ಹೊಂದಿರುವಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ದರೆ 3 ಲೋಕದ ಗಂಡ ಪ್ರತಿ ಇಲ್ಲದ ಪ್ರತಾಪಿ ಪ್ರತಾಂಗನ ಪಾರ್ಥ. ನಾನೇ ನೀನು ಪಡೆದಂತಹ ಬಿರುದು ಒಂದ 2 ಪುಣ್ಯಾತ್ಮ ದಶನಾಮಾವಳಿಗೆ ಅರ್ಜುನ ಅರ್ಜುನ ಪಾರ್ಥ ಧನಂಜಯ ಕಿರೀಟಿ ಸನ್ಯಸಾಚಿ ಭೀಮಸ ದಶನಾಮಾವಳಿಗಳನ್ನು ಹೊತ್ತಂತಹ ಯಶಾವಂತ ಅಪಾಲಿನ ಅಬ್ಬರವೇ ಹಾಗೆ ಭೂಮಂಡಲದ ಧೂಳು ನಭಾಮಂಡಲವನ್ನು ಸೇರುತ್ತಾ ಇದೆ. ಭೂಮಿಯನ್ನು ಹೊತ್ತಂತಹ ಆದಿಶೇಷ ಉಸಿರಾಡಲಾರದೆ ತತ್ತರಿಸಿ ಹೋದಂತಹ ಅನುಭವ. ಅದಕ್ಕೆ ಹೇಳುವುದು ಧನಂಜಯ ನಿಘಂಟು ಅಂತ ಹೇಳುವುದು ಇದಕ್ಕೆ ಇರಬೇಕು. ಹೇ ಪಾರ್ಥ, ಅಂತಹ ನೀವು ಈವರೆಗೆ ಏನೆಲ್ಲ ಸಾಹಸ ಮಾಡಿದ್ವಿ ಎಲ್ಲ ಸ್ವಂತಿಕೆ ಮಾತ್ರ ಯಾವುದೂ ಇಲ್ಲ. ವಂತಿಕೆ ಯಾವುದು? ಎಲ್ಲ ವಂತಿಕೆ. ಎಲ್ಲವೂ ಯಾವುದು? ಯಾವುದರಿಂದ? ಶ್ರೀಕೃಷ್ಣ ಪರಮಾತ್ಮನ ಕೃಪಾಶೀರ್ವಾದದಿಂದ ಸುರದಿ ದಿಗ್ವಿಜಯವನ್ನು ಗೈದೆ ಎಂಬ ಅಹಂಕಾರ ಇಲ್ಲಿವರೆಗೆ ನಡೆದಿತ್ತು. ತಾಮ್ರಧ್ವಜರ ಮುಂದೆ ನಡೀಲಿಕ್ಕಿಲ್ಲ. ಆ ಹಂಬಾವರವು ಬಿಟ್ಟು ನನ್ನ ನಿನ್ನ ಮಾತು ಕೇಳಿದ್ರೆ ನನಗೆ ಹೇಗೆ ಅನಿಸ್ತದೆ ಗೊತ್ತಾ? ಪ್ರಪಂಚದಲ್ಲಿ ನೀನೊಬ್ಬನೇ ತಿಳಿದವ ಅಂತ ಕೊಚ್ಚಿಕೊಳ್ಳಬೇಡ. ಅಂತಹ ಸ್ವಭಾವ ತಾಮ್ರಧ್ವಜನಿಗಿಲ್ಲ. ಶ್ರೀಕೃಷ್ಣನ ದಯೆಯಿಂದ ಅಲ್ಲ ಸಹಾಯದಿಂದ ಅರ್ಜುನ ಗೆದ್ದಿದ್ದಾನೆ. ಅವನ ಸಹಾಯ ಸಹಕಾರ ಇಲ್ಲದೆ ನೀನು ಏನು ಗಂಡು ಕರೆದಿದ್ದಿ ಅಂತ ನೀನು ತಿಳ್ಕೊಂಡದ್ದು ತಪ್ಪಾಯ್ತು. ಏನ್ ಮಾಡಿದ್ದಿ? ಯಾಕವಲ್ಲ ಅಲ್ಲ ಕೃಷ್ಣನ ಅನುಗ್ರಹ ಇಲ್ಲ ಅಂತಲ್ಲ, ಅನವರತವು ಕೃಷ್ಣನ ಜೊತೆಯಲ್ಲಿರುವವರು ನಾವು. ಆದ್ದರಿಂದ ಹೇಳಿ ಯಾವತ್ತೋ ಒಂದು ಸಾರಿ ಕೃಷ್ಣನನ್ನು ನೋಡಬೇಕು ಕೃಷ್ಣನನ್ನು ನೋಡಬೇಕು ಅಂತ ಹಪಹಪಿಸುವವರು ನೀವು. ಅದು ನಿನ್ನ ಪಾಲಿನ ಸುಯೋಗ. ನಾವು ಹಾಗಲ್ಲ, ಶ್ರೀಕೃಷ್ಣನ ಜೊತೆಯಲ್ಲಿ ಸಾಂಗತ್ಯದಲ್ಲಿ ಅವನ ಸಾಹಿತ್ಯವನ್ನು ಪಡೆದು ಬದುಕಿದವರು. ಆದರೂ ಅದು ಹೇಳಿದೆಯಲ್ಲ ಶ್ರೀಕೃಷ್ಣನ ಅನುಗ್ರಹ ಇಲ್ಲ ಏನೂ ಇರಲಿಲ್ಲ. ಏನ್ ಮಾಡಿದ್ದಿ? ಸುರಲೋಕಕ್ಕೆ ಹೋಗಿ ಇಂದ್ರನ ಐರಾವತನ್ನು ಹೇಳಿ ತೆರಗಿಸುವಾಗ ಕೃಷ್ಣ ಇದ್ದ. ಆ ಸಂದರ್ಭದಲ್ಲಿ ಇರಲಿಲ್ಲ. ಹಾಗಾದ್ರೆ ಭೂತಳಕ್ಕೆ ಪಾತಾಳಕ್ಕೆ ಹೋಗಿ ಗಂಗೆಯನ್ನ ಮೇಲೆ ತರುವಾಗ ಕೃಷ್ಣ ಇದ್ದ. ಆ ಸಂದರ್ಭದಲ್ಲಿ ಇರಲಿಲ್ಲ. ಅಲೋ ಬಿಡು, ಚಿತ್ರಸೇನ ಎನ್ನುವಂತ ಗಂಧರ್ವ ಕೌರವರನ್ನೆಲ್ಲ ಕಟ್ಟಿ ಎಳೆದೊಯ್ಯುತ್ತಾ ಇರುವಾಗ ಬಿಡಿಸಿದ್ಯಾ? ನೋಡು, ನಿನಗೆ ವಾಕ್ಯಾರ್ಥ ಯಾವುದು ದ್ವಂದ್ವಾರ್ಥ ಯಾವುದು? ಅದು ಇರ್ಲಿ ಬಿಡ. ಅದು ನಾನು ಕೇಳಿದ್ದಕ್ಕೆ ಚಿತ್ರಸೇನ ಬಿಡಿಸಿದ್ಯಾ? ಅದು ಕೌರವರನ್ನು ಬಿಡಿಸಿದ್ಯಾ? ನೀನೆ. ಆವಾಗ ಕೃಷ್ಣ ಜೊತೆಯಲ್ಲಿ ಇದ್ದ. ನೋಡು, ನಾನು ಹೇಳುತ್ತೇನೆ ಹೇಗೆ ದುರದಿ ದಿಗ್ವಿಜಯವ ದೈವ ಸಂದರ್ಭದಲ್ಲಿ ದಿಗ್ವಿಜಯಾತಿಯಾಗಿ ಹೋದಂತಹ ನೀನು ಕೃಷ್ಣನ ಸಹಾಯ ಇಲ್ಲದೆ ಏನು ಗೆಲ್ಲಿ ಎಂದು ಗೆದ್ದಿದ್ದಿ? ಅದು ಪ್ರಶ್ನೆ. ರಥಿಕನಾದವನಿಗೆ ಸಾರಥಿಯಾದವ ಸಹಕರಿಸುವುದು ಅವಶ್ಯಕತೆ. ಅವರಪ್ಪ ಸುಧರ್ಮ ಕಾಳಗದಲ್ಲಿ ತಮ್ಮ ಪರಿಸ್ಥಿತಿ ಏನಾಯ್ತು? ಆಗಲಿ ಬಬ್ರುವಾಹನ ಕಾಳಗದಲ್ಲಿ ತಮ್ಮ ಪರಿಸ್ಥಿತಿ ಏನಾಯ್ತು? ಒಂದು ವಿಷಯ ಗೊತ್ತಾ ನಿನಗೆ? ಸತ್ತು ಬದುಕಿದವ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಯಾರಾಗಬೇಕಾರ? ಅದು ಯಾರ ಕರುಣೆ? ಕೃಷ್ಣನ ಅನುಗ್ರಹ. ಕೃಷ್ಣ ಕಾರುಣ್ಯ ಇಲ್ಲದೆ ನಿಮ್ಮ ಬೇಳೆ ಬೇಯುವುದಿಲ್ಲ. ಹಾಗಂತ ಕೃಷ್ಣ ಕಾರುಣ್ಯ
ಕಾರುಣ್ಯ ಇಲ್ಲ ಅಂತ ನಾನು ಹೇಳಿದ್ದಲ್ಲ. ಈ ಸಮಯದಲ್ಲಿ ಕೃಷ್ಣ ಕಾರುಣ್ಯ ನಮಗಿಲ್ಲ, ನಾನು ಕೃಷ್ಣನನ್ನು ಬಯಸಲಿಲ್ಲ ಅಂತ. ಹಾಗಾಗಿ ಅದೇ ರೀತಿ ಅರ್ಜುನ ಈ ತಾಮ್ರಧ್ವಜನನ್ನ ಗೆಲ್ಲಬೇಕು ಅಂತ ಆದ್ರೆ ಕೃಷ್ಣನ ಸಹಾಯವನ್ನ ಪಡೆದು ಗೆಲ್ಲು ಅಂತ ಹೇಳುವುದು ಕೊಟ್ಟದ್ದು. ಇದು ತ್ರಿಲೋಕ ವಿಜಯಿಯಾದಂತ ಅರ್ಜುನನಿಗೆ ಈ ಸಂದರ್ಭದಲ್ಲಿ ನಿನ್ನನ್ನೆಲ್ಲ ಗೆಲ್ಲುವುದಕ್ಕೆ ಕೃಷ್ಣ ಸಹಾಯ ಬೇಡ. ಇಲ್ಲಿದ್ದೇನೆ ಧನುಷರ ಮಾಡುವಂತ ಯುದ್ಧದಲ್ಲಿ ನಿನ್ನನೇನು. ನೀವು ಯಾವ ಉದ್ದೇಶದಿಂದ ಹೊರಟದ್ದು? ತುರಕ ರಕ್ಷಣಾರ್ಥವಾಗಿ ಅಶ್ವಮೇಧ ಎನ್ನುವಂತ ಯಾಕೆ ಮಾಡಿದ್ದು? ಬಂಧು ಹತ್ಯೆ ಅಶ್ವಮೇಧ ಮಹಾಕೃತ ಕೈಗೊಂಡದ್ದು ಬಂಧು ಹತ್ಯಾದೋಷ ನಿವಾರಣೆಗಾಗಿ. ಹೌದಪ್ಪ, ನಿಮ್ಮವರೇ ಆದಂತಹ ಗೌರವವನ್ನು ಕೊಂದಂತಹ ಒಂದು ಹತ್ಯಾ ದೋಷದ ಶಂಕೆ ಅದರ ನಿವಾರಣೆಗಾಗಿ ಅಶ್ವಮೇಧ ಎನ್ನುವಂತ ಕೃತು ಅಶ್ವಮೇಧ ಯಾಗವನ್ನು ಕೈಗೊಂಡು ದಿಕ್ಕಿಳಿಯಾಗಿ ಅನೇಕ ದೇಶ ವಿದೇಶವನ್ನು ಸಂಚಾರ ಮಾಡಿ ನೀವು ಮಾಡಿದ್ದೇನಾ? ಏನು ಇದಿರಾದವರನ್ನ ಕೊಲ್ಲುತ್ತಾ ಮತ್ತೆ ಮುಂದುವರಿದವರು ಕುದುರೆಯ ಹಣೆಯಲ್ಲಿ ಲಿಖಿತ ಹೇಗುಂಟು. ಬಲಶಾಲಿಯಾದವ ಕಟ್ಟಿ ಕಾಳಗಕ್ಕೆ ಬರಬೇಕು. ಹೌದು, ಬಲಹೀನನಾದವನು ಅಲ್ಲ ಕೃಷ್ಣ ಭಕ್ತನಾದವನು ಶರಣೆಂದು ಚರಣಕ್ಕೆರಗಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು. ಹೌದಪ್ಪ, ಇದು ನೀನು ವಿರೋಧಿಗಳನ್ನ ನಿನ್ನನ್ನು ಎದುರಿಸಿದವರನ್ನ ಈವರೆಗೆ ಕೊಲ್ಲುತ್ತಾ ಹೋದವನು. ಒಂದು ಹತ್ಯಾದೋಷದ ಶಂಕೆ, ಅದೇ ರೀತಿ ಉಳಿದವರನ್ನ ಕೊಂದಂತಹ ಕೊಲೆಯ ಶಂಕೆ ಅಲ್ಲ ಕೊಲೆಯ ದೋಷ ನಿಮಗೆ ಮತ್ತೆ ಬರುವುದಿಲ್ಲವೋ ಹೇಳು? ಖಂಡಿತ ಇಲ್ಲ. ಯಾಕೆ ಇದೇ ರೀತಿ ಬರುತ್ತದೆ ಅಂತಾದ್ರೆ ಮತ್ತೆ ಅಷ್ಟೇ ಅಶ್ವಮೇಧ ಯಾಗ ಮಾಡ್ತೀರಿ? ಅಶ್ವಮೇಧ ಎನ್ನುವ ಕೃತುವೇ ಹಾಗೆ, ಅದಕ್ಕೆ ಅಲ್ಲಿ ದೋಷ ಬರುವುದಿಲ್ಲ. ನಾವು ಬಂದ ದೋಷದ ಪರಿಮಾರ್ಜನೆಗಾಗಿ ಅಶ್ವಮೇಧವನ್ನು ಕೃತು ಕೈಗೊಂಡು ಮತ್ತು ಕಂಡವರನ್ನ ಕೊಲ್ತಾ ಹೋದ್ರೆ ಅದು ದೋಷವೇ ಹೇಳು? ದೋಷ ಇರಬಹುದು. ಆ ಅಶ್ವಮೇಧವೇ ಹಾಗೆ. ಈಗ ಹಿಂದಿನಿಂದಲೇ ನಿನ್ನೆದ್ದಲ್ಲ, ಹಿಂದೆಯೂ ನಡೆದಿತ್ತು. ಅಶ್ವಮೇಧ ಕೃತುವಲ್ಲಿ ಎಷ್ಟು ಜನ ಸುನೀಗಿದ್ದಾರೆ ಅನ್ನುವುದು ಮುಖ್ಯ ಅಲ್ಲ. ಬಂಧು ಹತ್ಯೆ ದೋಷವು ನಾವು ಯಾವ ಕ್ರಮಕ್ಕಾಗಿ ಕೈಗೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಮಾತ್ರ ಯೋಚಿಸುತ್ತೇವೆ. ಸತ್ಯ ಹೇಳ್ತೇನೆ, ನಿನ್ನ ಅಣ್ಣನಾದಂತಹ ಧರ್ಮರಾಯನಿಗೆ ಬುದ್ಧಿವಿಹೀನ ಅಂತ ನಾನು ಹೇಳಬೇಕು. ಕಾನೂನು ಉಂಟು. ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟವನಿಗೆ ಬುದ್ಧಿಹೀನ ಅಂತ ಹೇಳ್ತೀಯ. ಅದಲ್ಲದೆ ಹೋದ್ರೆ ನನ್ನ ತರ್ಕಕ್ಕೆ ನೀನೇ ಉತ್ತರ ಕೊಡಬೇಕು. ಹೇಳು. ನೋಡು, ಬಂಧು ಹತ್ಯಾ ದೋಷದ ಒಂದು ಶಂಕೆ ಒಂದು ನ್ಯಾವನ ಅಷ್ಟೇ. ನಿಮಗೆ ಏನಾಗಿದೆ? ಮಹಾಭಾರತ ಯುದ್ಧದಲ್ಲಿ ಇದ್ದಂತಹ ಬೇಕಾದಷ್ಟು ಸಂಪತ್ತು, ಅಷ್ಟವಿಧವಾದಂತಹ ಸಂಪತ್ತು ಎಲ್ಲ ಬರಿದಾಗಿ ಹೋಯಿತು. ಹಸ್ತಿನಾವತಿಯ ಭಂಡಾರ ಎಲ್ಲ ದಿವಾಳಿ ಎದ್ದು ಹೋಗಿದೆ. ಆದ್ದರಿಂದ ಹೇಗಾದರೂ ಮಾಡಿ ತುಂಬಿಸಿಕೊಳ್ಳಬೇಕಲ್ಲ. ಪಾಪ ಬಡಪಾಯಿ ಅರಸರ ಮೇಲೆ ದಾಳಿ ಮಾಡುವುದು, ಅವರು ಕಪ್ಪ ಕಾಣಿಕೆ ಕೊಡದೇ ಇದ್ರೆ ಬಲವಂತವಾಗಿ ಅಶ್ವಮೇಧದ ನೆವರದಿಂದ ಅದನ್ನ ವಶ ಮಾಡಿಕೊಂಡು ನಿಮ್ಮ ಬೊಕ್ಕಸ ತುಂಬಿಸಿಕೊಳ್ಳುವುದು, ಇದೆಲ್ಲ ನಿನ್ನ ಧರ್ಮರಾಯನ ಇದು ಸೂಕ್ಷ್ಮಮತಿತ್ವ. ನೀನು ಒಂದು ಚಕ್ರವರ್ತಿ ಮನೆತನ, ಹಸ್ತಿನಾವತಿ ಅಂದ್ರೆ ಚಂದ್ರಾನ್ವಯದ ಕಲಶಪ್ರಾಯವಾದಂತಹ ಮನೆತನ. ಅಂತದ್ರಲ್ಲಿ ಅಕ್ಷಯ ಪಾತ್ರ ಇದ್ದ ಹಾಗೆ ಬರಿದಾಗುವ ಪ್ರಶ್ನೆಯೇ ಇಲ್ಲ.
ಮತ್ತೆ ರಾಜಸೂಯ ಯಾಗವನ್ನು ಮತ್ತೆ ಯಾಕೆ ನೀವು ಬೇಡ್ತಾ ಹೋಗುವುದೇ? ಹೇಳುವುದಲ್ವ? ಕಪ್ಪ ಕೊಡಿ. ನೀನು ಒಬ್ಬ ರಾಜನಾಗಿ ರಾಜಕುಮಾರನಾಗಿ ಅದರಲ್ಲಿ ಮಯೂರಧ್ವಜನ ಮಗನಾಗಿ ನಿನ್ನ ಬಾಯಲ್ಲಿ ಇಷ್ಟು ಕೀಳು ಮಟ್ಟದ ಬೇಡತೀಯ ಅಂತ ಬರ್ತದ? ಯಾಕಂದ್ರೆ ಪಾಂಡವರಿಗೆ ಅಂತ ಅಲ್ಲ, ಬರೆಸಿದ್ದೆ ಹಾಗೆ. ಕಪ್ಪ ಕೊಡಿ, ಇಲ್ಲದ್ರೆ ಯುದ್ಧ ಮಾಡಿ. ಕೊಡಿ ಅಂತ ಬೇಡುವವರು ಯಾರು? ವಿಜಯ. ಆದ್ದರಿಂದ ಹೇಳ್ತೇನೆ, ನೋಡು, ಯಜ್ಞಾಸ್ತ್ರವನ್ನು ಬಂಧಿಸಿದ್ದೇವೆ ನಾವೀಗ. ಬೇಡುವುದು ಅನ್ನುವ ಅರ್ಥ ಏನು? ನಿರ್ಖಂಡಿಕನಾಗಿ ಇನ್ನೊಬ್ಬನಲ್ಲಿ ಯಾಚಿಸಿದ್ರೆ ಅದು ಭಿಕ್ಷುಕ ಬೇಡುವುದು ಅಂತ ಆಗ್ತದೆ. ಇದು ಹಾಗಲ್ಲ, ಇದು ಆಜ್ಞೆ. ಆಜ್ಞೆ. ಅದೇ ಬಲ ಉಂಟು ಎಂಬ ಕಾರಣಕ್ಕಾಗಿ ಆದಿತ್ಯ ಮಾತ್ರ ಮಾಡಿದ ಕಾರ್ಯ ಉತ್ತರ ಪಥದಲ್ಲಿರುವಂತಹ ನಿಮ್ಮ ಕೊಪ್ಪು ದಕ್ಷಿಣ ಪಥದಲ್ಲಿ ಇಳಿಸ್ತೇವೆ ಅಂತಲ್ಲ. ಅರ್ಜುನನ ಯೋಗ್ಯತೆಯನ್ನು ಪ್ರಶ್ನಿಸ್ತಾ ಇದ್ದೀಯ ಅಲ್ಲ? ನಮ್ಮಣ್ಣ ಧರ್ಮಜನ ಯೋಗ್ಯತೆಯನ್ನ ತುಚ್ಛೀಕರಿಸಿ ಮಾತಾಡ್ತಾ ಇದ್ದೀಯ. ಇರಲಿ, ನೀನೊಬ್ಬ ವೈಷ್ಣವ ಎನ್ನುವುದಕ್ಕಾಗಿ ಇಲ್ಲಿಯವರೆಗೆ ನಿನಗೆ ಸಮಾಧಾನದಿಂದ ಮಾತಾಡಿದೆ. ತ್ರಿಲೋಕವಿಯ ವಿಜಯಿಯಾಗಿರುವಂತಹ ಅರ್ಜುನನಿಗೆ ನಿನ್ನೊಬ್ಬನನ್ನ ಗೆಲ್ಲುವುದು ಹೆಚ್ಚು ಹೊತ್ತಲ್ಲ. ಈಗ ಬಿಡುವ ಒಂದು ಶರ ನೀನಾಗೆ ಕಪ್ಪ ಕಣಿ ತೋಪಿಸಬೇಕು. ಆ ರೀತಿಯಲ್ಲಿ ಮಾಡ್ತೀನಿ. ಹೌದಾ? ಹೌದಾ? ಮಾಡುವಂತ ಯುದ್ಧದಲ್ಲಿ ಕೆಲವು ದೂರ ನನ್ನ ರಥವನ್ನು ಹಾರಿಸಿದ್ದಾನೆ. ಈಗ ರಥ ಹೋದ ಕ್ಷಣ ಹಾರಿಸಿದ್ದೀಯ ಎಂಬ ಕ್ಷಣ ಹೆದರುವವನಲ್ಲ ಅರ್ಜುನ. ಮತ್ತೊಮ್ಮೆ ಸಿದ್ಧನಿದ್ದೇನೆ. ಇನ್ನು ಒಂದು ರಥ ಪುಡಿ ಪಡೆಯೋಯ್ತು. ಈಗ ಇನ್ನೊಂದು ಹೊಸ ಗಾಡಿ, ಹೊಸ ರಥ ಏರಿ ಏರಿ ಮತ್ತೆ ಯುದ್ಧ ಮಾಡ್ತೇನೆ. ಯಾರಲ್ಲಿ? ನಿನ್ನಲ್ಲಿ. ಪಣಕು ಪಟ ಪಣಕು ಪಡವೆ ಈವರೆಗೆ ತೋರಿಸಲಾದಂತಹ ಸಾಹಸ ತಾಮ್ರಪದದಲ್ಲಿ ಮತ್ತೆ ತೋರುವುದಕ್ಕೆ ಸಾಧ್ಯ. ಎಲ್ಲವನ್ನ ಆಲೋಚನೆ ಮಾಡಿದೆ. ನೋಡಿದೆ ನಮ್ಮ ಧುರದ ವೈಖರಿಯನ್ನ. ಎಷ್ಟೇ ಗುರವನ್ನ ಕೈಗೊಂಡ್ರೂ ಕೂಡ ಒಮ್ಮೆ ಅವನ ರಥ ಹಾರಿ ಹೋಯ್ತು, ಒಮ್ಮೆ ನನ್ನ ರಥ ಹಾರಿ ಹೋಯ್ತು. ಆದರೂ ತಾಮ್ರಧ್ವಜನ ಕೈ ಮೇಲಾಗ್ತಾ ಇದೆ. ಯೋಚನೆ ಮಾಡಬೇಡ, ಏನು ದಾರಿ ನಾನು ನಂದಿ
ಸಂಗೆ ಬೇಡ ಬೇಡ ಸಂಗವೇನು ಒಂದು ಬಗೆಯರು ಒಂದು ಬಗೆಯರು ಒಂದು ಕಡೆಯೋಳಾನು ಎಸೆವೆ ಒಂದು ಮುಖದಿ ಒಂದು ಕಡೆಯೋಳಾನು ಎಸೆವೆ ಒಂದು ಕಡೆಯೋಳಾನು ಎಸೆವೆ ಒಂದು ಮುಖದಿ ನೀನು ಒಂದು ಮುಖದಿ ಒಂದು ಕಡೆಯೋ ಎಂದು ವಿಜಯ ಕರೋದರನಕ್ಕೆ ಎಂದು ವಿಜಯ ಕರೋದರನಕ್ಕೆ ಎಂದರೇವರು ಒಂದು ಕಡೆಯ ಹರಿಯಸುವ ಒಂದು ಮುಖದ ನೀರುಗಳು ಎಂದು ವಿಜಯ ಕರೋದರನಗೆಂದರೇವರು ಎಂದು ವಿಜಯ ಕರೋದರನಕ್ಕೆ ಒಂದು ಬಳೆಗಳ ಒಂದು ಮುಖದಿ ಒಂದು ಬಳೆಗಳ ಒಂದು ಮುಖದಿ ಎಂದು ವಿಜಯ ಎಂದು ವಿಜಯ ಒಂದು